ನೋಡಿ, ಈ ಸರ್ಕಾರಿ ಶಾಲೆ ಟೀಚರ್ ಅಂದರೆ ಸರ್ಕಾರಕ್ಕೆ ಒಂದು ರೀತಿ ಸರ್ಕಲ್ ಆಳ್ಗಳಿದ್ದಾಗೆ. ಸರ್ಕಲ್ ಆಳ್ಗಳಿಗಿರೋ ಫ್ರೀಡಮ್ಮು, ಸ್ವತಂತ್ರನೂ ಸರ್ಕಾರಿ ಶಾಲೆಯಲ್ಲಿರೋ ಟೀಚರ್ಸ್ಗಿಲ್ಲ. ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮೈಸೂರಲ್ಲಿ ಊಟ್ಗಳ್ಳಿ ಅಂತ ಒಂದು ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಅದರಲ್ಲಿ ಸುಮಾರು 445 ಮಕ್ಕಳು LKG 7ನೇ ಕ್ಲಾಸ್ ಗಂಟು ಓದ್ತಾ ಇದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ LKG 7ನೇ ಕ್ಲಾಸ್ ಗಂಟ 445 ಮಕ್ಕಳು ಓದ್ತಾ ಇದ್ದಾರೆ. ಆ ಸ್ಕೂಲಲ್ಲಿ ಸುಮಾರು 16 ಜನ ಟೀಚರ್ ಕೆಲಸ ಮಾಡ್ತಾ ಇದ್ದಾರೆ. 16 ಜನ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 16 ಜನದಲ್ಲಿ 11 ಜನಕ್ಕೆ BLO ಕೆಲಸ ಕೊಟ್ಟಿದ್ದಾರೆ. ಈ ಮತಪಟ್ಟಿ ಪರಿಷ್ಕರಣೆ ಅಂತ ಇದೆಯಲ್ಲ, ಆ ಕೆಲಸನ 16ರಲ್ಲಿ 11 ಜನ ಟೀಚರ್ಸ್ಗೆ BLO ಕೆಲಸ ಕೊಟ್ಟಿದ್ದಾರೆ. ಉಳಿದಿರೋದು 5 ಜನ. 5 ಜನದಲ್ಲಿ ಒಬ್ಬರು HM ಅಡ್ಮಿನಿಸ್ಟ್ರೇಟಿವ್ ಕೆಲಸ. ಅದು ಬಿಟ್ಟರೆ 4 ಜನ. ಈ 4 ಜನ LKG 7ನೇ ಕ್ಲಾಸ್ ಗಂಟ 445 ಜನನ್ನ 45 ಮಕ್ಕಳನ್ನ ನೋಡ್ಕೋಬೇಕು, ಪಾಠ ಮಾಡಬೇಕು. 4 ಜನ 445 ಮಕ್ಕಳನ್ನ ಪಾಠ ಮಾಡಬೇಕು. ಅದರಲ್ಲಿ 445ರಲ್ಲಿ ಒಂದು 28 ಮಕ್ಕಳು LKG UKG ಮಕ್ಕಳಿದ್ದಾರೆ. LKG UKG ಮಕ್ಕಳು ಗೊತ್ತಲ್ಲ, ಅಲ್ಲ ಚಿಕ್ಕ ಮಕ್ಕಳು, ಅವ್ರು ನೋಡ್ಕೊಳ್ಳೋಕ್ಕೆ ಇಬ್ಬರು ಬೇಕಾಗುತ್ತೆ. ಉಳಿದಿರೋರು ಇನ್ನಿಬ್ಬರು ಅಥವಾ 3 ಜನ ಟೀಚರ್ಸು ಪೂರ್ತಿ 440 ಮಕ್ಕಳನ್ನ ನೋಡ್ಕೋಬೇಕಾಗುತ್ತೆ. ಪರಿಸ್ಥಿತಿ ಈ ರೀತಿ ಇದೆ. BLO ಕೆಲಸ ಇದೆ ಅಂದರೆ ಗೊತ್ತಲ್ಲ, ಮಕ್ಕಳು ಪಾಠ ಮಾಡ್ತಾ ಇರ್ತಾರೆ ಸ್ಕೂಲಲ್ಲಿ, ಟೀಚರ್ ಪಾಠ ಮಾಡ್ತಾ ಇರ್ತಾರೆ, ಬರ್ತಾರೆ, ನನಗೆ ಅದಿಲ್ಲ ಇದಿಲ್ಲ, ನಾನು ಬಂದಾಗ ನೀವಿರಲ್ಲ, ನೀವು ಬಂದಾಗ ನಾನಿರಲ್ಲ ಅಂದ್ಬಿಟ್ಟು ಟೀಚರ್ನ ಪದೇ ಪದೇ ಬೆಳ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಪಾಠ ಮಾಡೋಕ್ಕೆ ಅಸಾಧ್ಯವಾದ ಮಾತು. ಈ ಕಡೆ ಪಾಠನೂ ಮಾಡೋಕ್ಕಾಗಲ್ಲ, ಇದಂತೂ ಮಾಡಲೇಬೇಕು. ಪಾಠ ಬಿಡ್ತಿರೋದು ಸೆಕೆಂಡರಿ. BLO ಕೆಲಸ ಮಾಡಲೇಬೇಕು, ಯಾಕಂದರೆ ಮೇಲಿಂದ BO ಫೋನ್ ಮಾಡ್ತಾ ಇರ್ತಾನೆ, ಅವ್ನ ಪ್ರೆಸರ್ ಇರುತ್ತೆ. ಪುನಃ ಅದ್ರ ಮೇಲೆ ಇನ್ನೊಬ್ಬ ಹೆಡ್ ತಹಸೀಲ್ದಾರು, ಇನ್ನೊಬ್ಬ ಗುಮಾಸ್ತ, ಅವನು ಬೇಕಾದ್ರೂ ಅವನು ಫೋನ್ ಮಾಡ್ತಾನೆ ಇರ್ತಾರೆ. ಈ ರೀತಿ ಟೀಚರ್ಗೆ ಟಾರ್ಚರ್ ಇದೆ. ಅದಕ್ಕೆ ಹೇಳಿದ್ದು, ಈ ಸರ್ಕಲ್ ಆಳುಗಳಿಗೆ ಫ್ರೀಡಮ್ ಇರುತ್ತಲ್ಲ, ಸ್ವತಂತ್ರ, ಆ ಸ್ವತಂತ್ರನೂ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಿರೋ ಟೀಚರ್ಸ್ಗಿಲ್ಲ. ಪರಿಸ್ಥಿತಿ ಈ ಥರ ಇದೆ. ಈ ಶಿಕ್ಷಣ ಸಚಿವ ನಿಮ್ಗೇನು ಅರ್ಥ ಆಗ್ತಾ ಇಲ್ಲ, ಅಥವಾ ಮಂತ್ರಿಗಳು, ಅದು 224 ದಲ್ಲಾಳಿಗಳಿದಿರಲ್ಲ ವಿಧಾನಸೌಧ, ನಿಮ್ಗೇನು ಅರ್ಥನೇ ಆಗ್ತಾ ಇಲ್ಲ ಈ ಟೀಚರ್ಸ್ ಪರಿಸ್ಥಿತಿ. ಒಂದು ಕ್ಷಣ ಅವ್ರ ಜಾಗದಲ್ಲಿ ನಿಂತ್ಕೊಂಡು ನೋಡಿ. ಟೀಚಿಂಗ್ ಅಂದರೆ ಒಂದು ರೀತಿ ಧ್ಯಾನ ಇದ್ದಂಗೆ, ದೇವಸ್ಥಾನದ ಗರ್ಭಗುಡಿಗೆ ಹೋದಂಗೆ. ಎಲ್ಲ ಬಿಟ್ಟಾಕ್ಬಿಟ್ಟು ಹೋಗಿ ಪಾಠ ಮಾಡ್ತಾ ಇರಬೇಕು. ನೀವು ಪಾಠ ಮಾಡೋ ಮಧ್ಯದಲ್ಲಿ ಈ ರೀತಿ ಬಂದು ತೊಂದರೆ ಕೊಟ್ಟರೆ ಹೆಂಗೆ ಪಾಠ ಮಾಡೋಕ್ಕಾಗುತ್ತೆ? ಈಗ ಸಮ್ಮರ್ ಇದರಲ್ಲಿ ಏನು ಮಾಡಿದ್ದೀರಾ, ದಸರಾದಲ್ಲಿ ಜಾತಿ ಸಮೀಕ್ಷೆ ಅಂದ್ಬಿಟ್ಟು ಆಗ 1-2 ತಿಂಗಳು ಹಾಳು ಮಡಗಿದ್ದೀರಾ. ಪಾಠ ಮಾಡೋಕ್ಕಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ, ಹಾಳು ಮಡಗಿದ್ದೀರಾ. ಈಗ BLO ಕೆಲಸ ಅಂದ್ಬಿಟ್ಟು ವರ್ಷ ಪೂರ್ತಿ ಹಾಳು ಮಾಡ್ತಾ ಇದ್ದಾರೆ. ಈ ಥರ ಆದರೆ ಯಾವ ಸರ್ಕಾರಿ ಶಾಲೆ ಉಳಿಯುತ್ತೆ? ಯಾರು ಸರ್ಕಾರಿ ಶಾಲೆಗೆ ಮಕ್ಳಿಗೆ ಸೇರಿಸ್ತಾರೆ? ನೀವು ಶಿಕ್ಷಣ ಸಚಿವ, ನಿಮ್ಗೆ ನೇರವಾಗಿ ಕೇಳ್ತಾ ಇದ್ದೀನಿ ನೋಡಿ. ನಿಮ್ಮದು ಪ್ರೈವೇಟ್ ಸ್ಕೂಲ್ ರನ್ ಮಾಡ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಶರಾವತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂದ್ಬಿಟ್ಟು ರನ್ ಮಾಡ್ತಾ ಇದ್ದೀರಾ. ನಿಮ್ಮ ಉಪಮುಖ್ಯಮಂತ್ರಿ DK ಶಿವಕುಮಾರು ಪ್ರೈವೇಟ್ ಸ್ಕೂಲ್ನ ರನ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಗೆ ಹಿಂಗೆ ಪದೇ ಪದೇ BLO ಕೆಲಸ ಕೊಟ್ಬಿಟ್ಟು ಬಂದು ಪದೇ ಪದೇ ಬೆಳ್ತಾ ಇದ್ರೆ ಅವ್ರು ಹೆಂಗೆ ಪಾಠ ಮಾಡ್ತಾರೆ? ಟೀಚರ್ ಪಾಠ ಮಾಡಲಿಲ್ಲ, ಒಂದು 2 ದಿನ ಅಲ್ಲ, 1 ದಿನ ಪಾಠ ಮಾಡಲಿಲ್ಲ, ಮಕ್ಕಳು ಮನೇಲಿ ಹೋಗಿ ಹೇಳ್ತಾರೆ. ಪುನಃ ಪೇರೆಂಟ್ ಬಂದು ಮುಖದ ಮೇಲೆ ಹೋಗಿತಾ ಇರ್ತಾರೆ ಮ್ಯಾನೇಜ್ಮೆಂಟ್ಗೆ. ಪ್ರೈವೇಟ್ ಸ್ಕೂಲಲ್ಲಿ ಪರಿಸ್ಥಿತಿ ಈ ಥರ ಆಯ್ತಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಟೀಚರ್ಸ್ಗೆ ಟೀಚರ್ ಕೆಲಸ ಮಾತ್ರ ಕೊಡಿ. ಹಬ್ಬ ಅಂದರೆ ಎಲೆಕ್ಷನ್ ಡ್ಯೂಟಿ ಕೊಡಿ. 10 ವರ್ಷಕ್ಕೊಂದ್ಸಲ ಜಾತಿ ಗಣಿತ ಇರುತ್ತೆ, ಅದನ್ನು ಕೊಡಿ. ಎಲೆಕ್ಷನ್ ಡ್ಯೂಟಿ 10 ವರ್ಷಕ್ಕೊಂದ್ಸಲ ಜಾತಿ ಗಣಿತ ಬಿಟ್ಟು ಬೇರೆ ಯಾವ ಕೆಲಸನೂ ಸರ್ಕಾರಿ ಶಾಲೆ ಟೀಚರ್ಗೆ ಕೊಡಬಾರ್ದು. ಇದ್ರ ವಿರುದ್ಧ ಕರ್ನಾಟಕ STMC ಸಂಘ ಮತ್ತು ರಾಜ್ಯ ರೈತ ಸಂಘ ಒಗ್ಗಟ್ಟಾಗಿ ಮುಂದೊಂದು ದಿನ ಹೋರಾಡುತ್ತೆ. ಸದ್ಯಕ್ಕೆ ನಮ್ಮದು 2 ಏನು ಬೇಡಿಕೆ ಇದೆ, ಫಸ್ಟ್ ಅದ್ರ ಬಗ್ಗೆ ಹೋರಾಟ ಮಾಡುತ್ತೆ. ಅದಾದಮೇಲೆ ಅವೆರಡು ಬೇಡಿಕೆ ಮುಗಿದ ತಕ್ಷಣ ನೆಕ್ಸ್ಟ್ ಟೀಚರ್ ಪರವಾಗಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ನೋಡ್ರಿ, ಶಿಕ್ಷಣ ಸಚಿವ 2014ನೇ ಇಸ್ವಿಲಿ ಲೋಕಸಭೆ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಡ್ಯೂಟಿ ಮಾಡೋಕ್ಕೆ ಗೌರ್ಮೆಂಟ್ ಎಂಪ್ಲಾಯ್ಸ್ದು ಶಾರ್ಟೇಜ್ ಆಯಿತು. ಆಗ ಏನು ಮಾಡ್ತೀವಿ ಎಲೆಕ್ಷನ್ ಕಮಿಷನ್ ಅಂದರೆ, ಪ್ರೈವೇಟ್ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ, ಕಾಲೇಜಸ್ ಮತ್ತು ಯೂನಿವರ್ಸಿಟಿಲಿ, ಅವ್ರಿಗೆಲ್ಲ ಒಂದು ಲೆಟ್ರ್ ಕೊಡ್ತು, ನಿಮ್ಮ ಕಾಲೇಜಿಂದ ನಮಗೆ ಇಷ್ಟು ಜನ ಸ್ಟಾಫ್ ಬೇಕು ಅಂದ್ಬಿಟ್ಟು ಲೆಟ್ರ್ ಕೊಡ್ತು. ಆಗ ಎಲ್ಲ ಕಾಲೇಜಿಂದನೂ ಒಂದಷ್ಟು ಜನ ಸ್ಟಾಫ್ನ ಕಳಿಸಿದ್ರು. ನಾನು MS ರಾಮಾಯದಲ್ಲಿ ವರ್ಕ್ ಮಾಡ್ತಾ ಇದ್ದೆ. 2014ರಲ್ಲಿ ನಾನು MS ರಾಮಾಯದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಮ್ಮನ್ನು ಎಲೆಕ್ಷನ್ ಆಫೀಸರ್ ಆಗಿ ತಗೊಂಡು ಕಂಪ್ಲೀಟ್ ಚುನಾವಣೆ ಪ್ರಕ್ರಿಯೆ ಏನಿದೆ ಕಂಪ್ಲೀಟು ನಮ್ಮನ್ನೆಲ್ಲ ಟ್ರೈನ್ ಅಪ್ ಮಾಡಿ ಎಲೆಕ್ಷನ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದು. ಅದೇ ರೀತಿ ಈ ಏನಿದೆ BLO ಕೆಲಸ ಇದೆ, ಅಥವಾ ಇನ್ಯಾವುದೋ ಜಾತಿ ಸಮೀಕ್ಷೆ ಇದೆ, ಆ ಸಮೀಕ್ಷೆ ಇದೆ, ಸುಡುಗಾಡು ಏನೇ ಸಮೀಕ್ಷೆ ಇದ್ರೂ ಏಜೆನ್ಸಿಗೆ ಇದು ಮಾಡಿ, ಏಜೆನ್ಸಿ ಹೈರ್ ಮಾಡಿಬಿಟ್ಟು ಅವ್ರ ಕೈಲಿ ಕೆಲಸ ಮಾಡಿಸಿ. ಪ್ರತಿಯೊಂದಕ್ಕೂ ಟೀಚರ್ ಹೆಗ್ಲ ಮೇಲೆ ಶನಿಗಳ ಥರ ಹೋಗಿ ಕೂತ್ಕೋಬೇಡಿ. ನಿಮಗೆಲ್ಲ ಗೊತ್ತಿದೆ, ಆಧಾರ್ ಕಾರ್ಡು 100 ಕೋಟಿ ಜನಕ್ಕೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಅದೆಲ್ಲ ಗೌರ್ಮೆಂಟ್ ಎಂಪ್ಲಾಯೀಸು ಟೀಚರ್ ಮಾಡಿಕೊಟ್ರ, ಅದನ್ನೆಲ್ಲ ಏಜೆನ್ಸಿ ಮುಖಾಂತರ ಮಾಡಿರೋದು. ಅದೇ ರೀತಿ ಗೌರ್ಮೆಂಟ್ ಟೀಚರ್ಸ್ ಕೈಲಿ ಪಾಠ ಮಾಡೋದು ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು. ಏಜೆನ್ಸಿ ಕೇಳ್ಕೊಡಿ, ಅದ್ರ ಮೇಲೆ ಗೌರ್ಮೆಂಟ್ ಎಂಪ್ಲಾಯ್ಡಿ IAS IPS ಆಫೀಸರು ಇನ್ಯಾವ್ದಾರು ಇರ್ತಾರಲ್ಲ, CO GO, ಅವ್ರಿಗೆ ಕೊಟ್ಟು ರೆಸ್ಪಾನ್ಸಿಬಲ್ ಕೊಟ್ಟು ಪ್ರೈವೇಟ್ ಖಾಸಗಿ ಕಂಪ್ನಿ ಅಥವಾ ಖಾಸಗಿ ಇನ್ಸ್ಟಿಟ್ಯೂಟಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಕೈಲಿಂದ ಕೆಲಸ ತೆಗೀರಿ.
ಶಿಕ್ಷಣ ಸಚಿವರೇ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 79,500 ಹುದ್ದೆಗಳು ಖಾಲಿ ಇದೆ. 79,500 ಹುದ್ದೆಗಳನ್ನ ಫಸ್ಟ್ ಭರ್ತಿ ಮಾಡಿ. ಭರ್ತಿ ಮಾಡಾದ್ಮೇಲೆ ಟೀಚರ್ಸ್ಗೆ ಪಾಠ ಮಾಡೋದು ಬಿಟ್ಟು ಇನ್ಯಾವ ಕೆಲಸನೂ ಮಾಡಿಸ್ಬಾರ್ದು. 10 ವರ್ಷಗೊಂದ್ಸಲ ಜನಗಣತಿ ಅಂತ ಬರುತ್ತೆ, ಆ ಕೆಲಸ ಮಾಡಿಸಿ. ಅದಾದಮೇಲೆ ಎಲೆಕ್ಷನ್ ಡ್ಯೂಟಿ ಪ್ರತಿಯೊಬ್ಬರು ಮಾಡಲೇಬೇಕಾಗುತ್ತೆ. ಅವೆರಡೂ ಕೆಲಸ ಬಿಟ್ಟು ಇನ್ಯಾವುದೇ ಕೆಲಸ ಕೊಟ್ಟರು ಟೀಚರ್ಸ್ಗೆ ರಾಜ್ಯಾದ್ಯಂತ ಒಂದು ಟೀಚರ್ ಪರ ಮತ್ತು ಖಾಲಿ ಹುದ್ದೆ ಇದೆಯಲ್ಲ ಅದನ್ನು ಭರ್ತಿ ಮಾಡಲಿಲ್ಲ ಅಂದರೆ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ STMC ಸಂಘ ಮತ್ತು ರೈತ ಸಂಘ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ಪಾದಯಾತ್ರೆ ಮಾಡಿ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ವಿ.